ಇಂದು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರಲ್ವಾ, ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್. BR ಪಾಟೀಲ್ರಿಂದ ವಸತಿ ಇಲಾಖೆ ವಿರುದ್ಧ ಒಂದು ಆರೋಪ ಬಂದಿತ್ತು. 5-10 ಸಾವಿರ ಕೊಟ್ಟರೆ ಮನೆ ಸ್ಯಾಂಕ್ಷನ್ ಆಗುತ್ತೆ ಅಂಥೇಳಿ, ನಾನು ಪತ್ರ ಬರೆದ್ರೆ ಅನುದಾನ ಅಂದರೆ ಮನೆ ಗ್ರ್ಯಾಂಟ್ ಬಿಡುಗಡೆ ಆಗಲ್ಲ, ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷ ಹೋಗಿ ಲೆಟರ್ ಕೊಟ್ಟರೆ ಇವರು ಬಿಡುಗಡೆ ಮಾಡ್ತಾರೆ ಅಂತ. ಹಾಗಾಗಿನೇ BR ಪಾಟೀಲ್ ಮಾಡಿರುವಂಥ ಒಂದು ಭ್ರಷ್ಟಾಚಾರದ ಆರೋಪ ಇತ್ತಲ್ಲ, ಆಡಿಯೋ ಬಾಂಬ್ ಇತ್ತಲ್ವ, ಅದು ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜನ್ನು ತಂದಿಟ್ಟಿತು. ಹೈಕಮಾಂಡ್ ಕೂಡ ಗರಂ ಆಯಿತು. ಮೊನ್ನೆ ಹೇಳಿ ಕಳಿಸಿದ್ರು ಸಿದ್ದರಾಮಯ್ಯ ಅವರಿಗೆ, ಅವ್ರನ್ನ ಮಾತಾಡಿಸಿ ಕರೆದು ಅಂತ. ಹಾಗೆ ಮಾಡಿದ್ರು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಕರೆದು ಮಾತಾಡಿದರು. ಇನ್ನೂ ಸ್ಪಷ್ಟನೆ ಕೊಡಬೇಕಾಗಿದೆ ಹೈಕಮಾಂಡ್ಗೆ. ಜೊತೆಗೆ ಜಮೀರ್ ಅಹಮದ್ ಅವ್ರ ಪಾತ್ರ ಇದರಲ್ಲಿ ಏನಿದೆ. ಜಮೀರ್ ಅವತ್ತೇ 1-2 ದಿನ ಆದಮೇಲೆ ರಿಪ್ಲೈ ಮಾಡಿದ್ರು, ಅವರು ಒಳ ಬಿದ್ದು ಸಾಯಲಿ ದುಡ್ಡು ತೆಗೆದುಕೊಂಡಿದ್ದಾರೆ ಅಂಥೇಳಿ ಅವ್ರನ್ನೂ ಇಟ್ಕೊಂಡು. ಆದರೆ ಈಗ ಜಮೀರ್ ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಏನಾದರೂ ವಸತಿ ಇಲಾಖೆಯಲ್ಲಿ ಅಕ್ರಮಗಳು ನಡೀತಾ ಇದೆಯಾ, ಅಧಿಕಾರಿಗಳ ಭ್ರಷ್ಟಾಚಾರನ ಹೇಗೆ ನೀವು ಏನು ಮಾಡ್ತಾಯಿದ್ರಿ, ಮತ್ತು ಮನೆಗಳು ಯಾವ ಆಧಾರದ ಮೇಲೆ ನೀವು ಸ್ಯಾಂಕ್ಷನ್ ಮಾಡ್ತೀರಿ? ಒಬ್ಬ MLA ಕಿಮ್ಮತ್ತು ಕೊಡೋಕ್ಕಾಗಲ್ವ ನಿಮಗೆ? ನಿಮ್ಮ ಪಕ್ಷದ ಒಬ್ಬ ಹಿರಿಯ ಶಾಸಕರೇ ಈ ರೀತಿ ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡ್ತಾಯಿದ್ರಿ? ಹಾಗಾದರೆ ಇಲಾಖೆಯ ಜವಾಬ್ದಾರಿ ನಿಮ್ಮ ಮೇಲಿದೆ ಅಲ್ವಾ? ನೀವು BR ಪಾಟೀಲ್ ಅವ್ರ ಜೊತೆಗೆ ನೇರವಾಗಿ ಮಾತಾಡಬೇಕಾಗಿತ್ತು, 1-to-1 ಮಾತಾಡಬೇಕಾಗಿತ್ತು. ಹೇಳೋರಿಗೂ ಯಾಕೆ ಸುಮ್ಮನೆ ಇದ್ರಿ? ನೀವು ಇದನ್ನು ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಇದನ್ನು ಕ್ಲಾರಿಟಿಯನ್ನು ಸುರ್ಜೇವಾಲಾ ಸಹಜವಾಗಿ ಕೇಳ್ತಾರೆ 1-to-1 ಮೀಟಿಂಗ್ ಮಾಡುವಾಗ. ಜೊತೆಗೆ ಸಿದ್ದರಾಮಯ್ಯರಿಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ. ಅಂದರೆ ಅದಕ್ಕಿಂತ ಮುಂಚೆನೇ ಒಂದು ರೀತಿ ಏನೇನಾಗಿದೆಯೋ ಅವ್ರಿಗೆ ಬ್ರೀಫ್ ಮಾಡುವಂಥದ್ದು. ವಸತಿ ಇಲಾಖೆಯನ್ನು ಕಂಪ್ಲೀಟಾಗಿ ಜಮೀರು ನೋಡ್ಕೊಳ್ತಿರೋದ್ರಿಂದಾಗಿ ಅವ್ರ ಮೇಲೆ ಸಾಕಷ್ಟು ರೀತಿಯಾದಂಥ ಆರೋಪ ಬಂದಿದೆ.